ನನಗೆ ರಾಯರಿಂದ ತುಂಬಾ ಒಳ್ಳೇದಾಗಿದೆ. ಶಾಂತಿ, ಸಮಾಧಾನ, ನೆಮ್ಮದಿ ತುಂಬಾ ಸಿಕ್ಕಿದ್ದೆ. ಜೀವನದಲ್ಲಿ ತುಂಬಾ ನೊಂದ್ಕೊಂಡಿದ್ದೆ. ನಂಗೆ ತುಂಬಾ ರಾಯರು ಒಳ್ಳೇದ್ ಮಾಡಿದ್ದಾರೆ. ಎಲ್ರೂ ಬನ್ನಿ, ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಗೂ ರಾಯರು ತುಂಬಾ ಒಳ್ಳೇದ್ ಮಾಡ್ತಾರೆ. ನೀವೆಲ್ರೂ ಬನ್ನಿ, ರಾಯರ ದರ್ಶನ ಪಡ್ಕೊಳ್ಳಿ, ನಿಮ್ಗೆಲ್ಲದೂ ಒಳ್ಳೇದಾಗುತ್ತೆ. ಕಣ್ಣೀರ ಹಾದಿಯಲ್ಲಿ ನಡೆಸಿದೆ ನೀನು, ಕಲ್ಲಾದ ಹೃದಯಕ್ಕೆ ಸ್ಪರ್ಶಿಸಿದೆ ನೀನು. ಬಿದ್ದಾಗ ಕೈ ಹಿಡಿದು ಎಬ್ಬಿಸಿದೆ ನೀನು, ಕಾಣದ ರೂಪದಲ್ಲಿ ಕಾಪಾಡಿದೆ ನೀನು. ಕಣ್ಣೀರ ಹಾದಿಯಲ್ಲಿ ನಡೆಸಿದೆ ನೀನು, ಕಲ್ಲಾದ ಹೃದಯಕ್ಕೆ ಸ್ಪರ್ಶಿಸಿದೆ ನೀನು. ಬಿದ್ದಾಗ ಕೈ ಹಿಡಿದು ಎಬ್ಬಿಸಿದೆ ನೀನು, ಕಾಣದ ರೂಪದಲ್ಲಿ ಕಾಪಾಡಿದೆ ನೀನು. ನನ್ನ ಹೆಸರು ತಾರಿಣಿ ಅಂತ. ನಾನು ಇಲ್ಲಿ 21 ದಿನ ಇದು ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟಿದ್ದೀನಿ. ನಾನಾಗ್ಲಿ ಇವತ್ತು 14ನೇ 22ನೇ ವಾರ ಇವತ್ತು ನಾನು ಬಂದಿರೋದು. ನನಗೆ ರಾಯರಿಂದ ತುಂಬಾ ಒಳ್ಳೇದಾಗಿದೆ. ಶಾಂತಿ, ಸಮಾಧಾನ, ನೆಮ್ಮದಿ ತುಂಬಾ ಸಿಕ್ಕಿದ್ದೆ. ಜೀವನದಲ್ಲಿ ತುಂಬಾ ನೊಂದ್ಕೊಂಡಿದ್ದೆ. ನಂಗೆ ತುಂಬಾ ರಾಯರು ಒಳ್ಳೇದ್ ಮಾಡಿದ್ದಾರೆ. ಎಲ್ರೂ ಬನ್ನಿ, ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಗೂ ರಾಯರು ತುಂಬಾ ಒಳ್ಳೇದ್ ಮಾಡ್ತಾರೆ. ನನಗ್ ಬಂದ್ಮೇಲೆ ಅದೇ ನನಗ್ ನಿದ್ದೆ ಇರ್ಲಿಲ್ಲ. ನಿದ್ದೆ, ಶಾಂತಿ, ಸಮಾಧಾನ, ಆರೋಗ್ಯ ಸರಿಯಾಗಿರ್ಲಿಲ್ಲ. ಎಲ್ಲಾ ತರ ಏನೇನೋ ತೊಂದ್ರೆ ಇತ್ತು. ಇವಾಗ ಬಂದ್ಮೇಲೆ ತುಂಬಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀನಿ. ಮೇನ್ ಅದು ನನ್ಗೆ ಅನ್ಕೋಬೇಕಾಗಿರೋದೆಲ್ಲಾ ಕೆಲ್ಸಾನು ಆಗಿದೆ. ಅದಷ್ಟೇ ಹೇಳಿಕ್ ನಾನು ಇಷ್ಟಪಡ್ತೀನಿ. ನೀವೆಲ್ರೂ ಬನ್ನಿ, ರಾಯರ ದರ್ಶನ ಪಡ್ಕೊಳ್ಳಿ, ನಿಮ್ಗೆಲ್ಲದೂ ಒಳ್ಳೇದಾಗುತ್ತೆ. ಆಸ್ಪತ್ರೆಗೆ ತುಂಬಾ ಓಡಾಡಿದ್ದೀನಿ. ನಾನು ತುಂಬಾ ಆಸ್ಪತ್ರೆಗೆ ಓಡಾಡಿದ್ದೀನಿ ಅಂದ್ರೆ ತುಂಬಾ ಖರ್ಚು ಮಾಡಿದ್ದೀನಿ. ಅದು ಯಾವ್ದು ಇಲ್ಲ. ಇವಾಗೂ ನನ್ಗೇನೋ ಸ್ವಲ್ಪ ಹುಷಾರಿಲ್ಲ, ತಲೆನೋವು ಬಂತು, ಜ್ವರ ಬಂತು, ನೆಗಡಿ, ಶೀತ ಬಂದ್ರುನು ನಾನ್ ರಾಯರ್ ನೆನೆಸ್ಕೊಂತೀನಿ, ತಕ್ಷಣನೇ ಕಡಿಮೆ ಆಗ್ಬಿಡುತ್ತೆ ನನ್ಗೆ. ಪ್ರತಿಯೊಂದು ನೀವು ನಂಬಿಕೆ ಇಡ್ಬೇಕು ಅಷ್ಟೇ ರಾಯರ ಮೇಲೆ. ಅಪಾರವಾದ ನಂಬಿಕೆ ಇಟ್ಕೋಬೇಕು. ಆಕಾಶ ಎಷ್ಟು ವಿಶಾಲವಾಗಿದೆಯೋ ಅಷ್ಟು ವಿಶಾಲವಾಗಿ ರಾಯರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ನಿಮ್ಗೆಲ್ಲದೂ ಒಳ್ಳೇದಾಗುತ್ತೆ. ನಾನು ಹಾಗೆ ಇಟ್ಕೊಂಡಿರೋದು. ನಿಮ್ಗೂ ಹಾಗೆ ಇಟ್ಕೊಳ್ಳಿ ಅಂತ ಬಯಸ್ತೀನಿ ನಾನು. ಹಾಗೆ ಇಟ್ಕೊಳ್ಳಿ, ನಿಮ್ಗೆಲ್ಲ ಆಸೆನೂ ಪೂರ್ಣ ಆಗುತ್ತೆ. ಕ್ಷಣ ಮಾತ್ರದಲ್ಲಿ ನಿಮ್ಗೆಲ್ಲ ಆಸೆನೂ ಪೂರ್ಣ ಆಗುತ್ತೆ. ಇದ್ದಾರೆ ಖಂಡಿತವಾಗಿ 100ಕ್ಕೆ 100. ಆಕಾಶ ಎಷ್ಟು ವಿಶಾಲವಾಗಿದೆ ಅಲ್ವಾ, ಅಷ್ಟು ವಿಶಾಲವಾಗಿನೂ ರಾಯರಿದ್ದಾರೆ. ಎಲ್ಲರ ಕಷ್ಟನೂ ನಿವಾರಣೆ ಮಾಡ್ತಾರೆ. ರಾಯರಿಗೆ ಕೋಪ ಬರಲ್ಲ. ಅವರಿಗೆ ಶಾಂತಿ, ಸಮಾಧಾನ ತುಂಬಾ, ಅವರಿಗೆ ನೆಮ್ಮದಿ ಕೊಡ್ತಾರೆ. ಇಷ್ಟು ಕೊಡ್ತಾರೆ ಅಂದ್ರೆ ನೀವು ತುಂಬಾ ನೆಮ್ಮದಿ ಕೊಡ್ತಾರೆ. ನನಗ ನೆಮ್ಮದಿ ಇರ್ಲಿಲ್ಲ, ನಿದ್ದೆ ಇರ್ಲಿಲ್ಲ. ಮೇನ್ ಅದು ನನ್ಗೆ ನೆಮ್ಮದಿ ಅಂದ್ರೆ ಪ್ರತಿಯೊಂದು ಕೆಲ್ಸದಲ್ಲೂ ಇವತ್ ನಾನು ಈ ಕೆಲ್ಸ ಮಾಡ್ಬೇಕು ಅಂತ ಎದ್ರೆ ಅದು ಕೆಲ್ಸ ನಿಜವಾಗ್ಲೂ ಪೂರ್ಣ ಆಗುತ್ತೆ. ನಾನು ಇವತ್ತೆಲ್ಲ ಕೆಲ್ಸ ಆಗ್ಬೇಕು, ನಾನ್ ಯಾರಿಗೂ ಕೆಟ್ಟದನ್ನ ಬಯಸ್ಬಾರ್ದು, ಮಾಡ್ಬೇಕು ಅಂತ ಬೆಳಗ್ಗೆ ಅನ್ಕೊಂಡ್ ಎದ್ರೆ ನಿಮ್ಗೆ ಅವತ್ತಿನ ದಿನ ಖುಷಿಯಾಗಿ ಹೋಗ್ಬಿಡುತ್ತೆ. ಎಲ್ಲ ಕೆಲ್ಸಾನು ಆಗ್ಬಿಡುತ್ತೆ. ನನಗಾಗಿರೋದು ಅನುಭವಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಥ್ಯಾಂಕ್ ಯು.